ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇಷರಾಶಿ, ಇಂದು ಬ್ಯಾಂಕ್ ಉದ್ಯೋಗಿಗಳಿಗೆ ಅಪವಾದ ಬರಬಹುದು. ದಂಪತಿಗಳಿಗೆ ಮಧ್ಯವರ್ತಿಗಳಿಂದ ದಾಂಪತ್ಯದಲ್ಲಿ ಕಲಹ ಉಂಟಾಗಬಹುದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ತೊಂದರೆ ಇರಬಹುದು. ಕೃಷಿ ಭೂಮಿಗೆ ನೀರಾವರಿ ಅಳವಡಿಸುವ ಯೋಜನೆ ಇರುತ್ತದೆ. ಇಂದು ಮದುವೆಯ ಸಾಲಾವಳಿ ಕೇಳುವ ಸಮಯ ಬಂದಿದೆ. ವಿವಾಹದ ಸಮಸ್ಯೆಗಳಿಗೆ ಬಂಧುಗಳ ನೆರವಿನಿಂದ ಪರಿಹಾರ ದೊರೆಯುತ್ತದೆ. ಇಂದು ನೀವು ಮದುವೆಗಾಗಿ ಕಲ್ಯಾಣ ಮಂಟಪವನ್ನು ಬುಕಿಂಗ್ ಮಾಡುವಿರಿ. ಹಣಕಾಸು ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಮಾನಸಿಕ ನೆಮ್ಮದಿಗಾಗಿ ದೂರ ಪ್ರಯಾಣ ಇರಬಹುದು. ಬಹುದಿನಗಳ ನಂತರ ಆಶೋತ್ತರವೊಂದು ನೆರವೇರಲಿದೆ. ಸಹ ಉದ್ಯೋಗಿಗಳಿಂದ ಸಹಕಾರವಿರುತ್ತದೆ. ನೀವು ಈ ದಿನ ಸಾಕಷ್ಟು ಕೋಪ ಮಾಡಿಕೊಳ್ಳುತ್ತೀರಿ. ಹಲವು ವಿಷಯದಲ್ಲಿ ದುಡುಕಿ ನಿಮ್ಮ ಅತ್ಯಮೂಲ್ಯ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಇಂದು ನಿಮ್ಮ ಕಚೇರಿಯ ಕಾರ್ಯಗಳು ಅತ್ಯಂತ ವೇಗ ಪಡೆಯಲಿದೆ. ನಿಮ್ಮ ಹಿತಶತ್ರುಗಳಿಂದ ಇಂದು ನಿಮಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಇಂದು ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಳಿಗೆ ಹೊಂದಿಕೆ ಆಗದ ಕಾರಣ ನೀವು ತಾಳ್ಮೆ ಕಳೆದುಕೊಳ್ಳಬಹುದು. ಆರೋಗ್ಯ ಸಮಸ್ಯೆಗಳು ಇನ್ನೂ ಅಸ್ತಿತ್ವದಲ್ಲಿವೆ. ಆದ್ದರಿಂದ ಸರಿಯಾದ ಕಾಳಜಿ ವಹಿಸಿ. ಆರ್ಥಿಕವಾಗಿ ನೀವು ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರಿಂದ ಸಹಾಯ ಪಡೆಯಬಹುದು. ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಬದಲಾವಣೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ. ನೀವು ನಿಮ್ಮ ನೀರಸ ಏಕಾಂತತೆಯ ದಿನಚರಿಯಲ್ಲಿ ಬದುಕುವುದನ್ನು ಮುಂದುವರಿಸುತ್ತೀರಿ. ಇಂದು ನೀವು ಸೋಮಾರಿತನ ಬಿಟ್ಟು ಮುಂದುವರಿಯಲು ಸೂಕ್ತ ದಿನವಾಗಿದೆ. ವ್ಯವಹಾರದಲ್ಲಿ ಯಾವುದೇ ಪಾಲುದಾರಿಕೆ ಮಾಡಿದರೆ ಎಲ್ಲ ದಾಖಲೆಗಳನ್ನು ಮಾಡಿದ ನಂತರವೇ ಮುಂದುವರಿಯಿರಿ. ಇಲ್ಲದಿದ್ದರೆ ನೀವು ಮೋಸ ಹೋಗಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವವರು ಇಂದು ತಮ್ಮ ಕಠಿಣ ಪರಿಶ್ರಮವನ್ನು ಹೆಚ್ಚಿಸಬೇಕಾಗುತ್ತದೆ. ನಿಮ್ಮ ರಕ್ತ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ನೀವು ಇಂದು ಭೋಜನ ಕೂಟಕ್ಕೆ ಹೋಗಲು ಯೋಜಿಸಬಹುದು. ಇಂದು ನೀವು ಚಿಕ್ಕ ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯುತ್ತೀರಿ. ಇದು ನಿಮಗೆ ಉದ್ವಿಗ್ನತೆಗಳಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ನಿಮಗೆ ಉತ್ತಮ ಅನುಭವ ಸಿಗುತ್ತದೆ. ಇಂದು ನೀವು ಕೆಲವು ಹೊಸ ಅವಕಾಶಗಳನ್ನು ಪಡೆಯಲಿರುವ ಕಾರಣ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ನೀವು ಪ್ರಸ್ತುತ ನಿರ್ಣಯಿಸುತ್ತಿದ್ದೀರಿ. ನಿಮ್ಮ ಅಜ್ಜ ಅಥವಾ ನಿಮ್ಮ ಅಜ್ಜನಂತಹ ವ್ಯಕ್ತಿಯಿಂದ ನಿಮಗೆ ಬೆಂಬಲ ಸಿಗುತ್ತದೆ. ರಾಜತಾಂತ್ರಿಕ ಸಂಬಂಧಗಳು ನಿಮ್ಮ ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆಯನ್ನು ಪ್ರದರ್ಶಿಸಲು ನಿಮಗೆ ಅವಕಾಶವನ್ನು ನೀಡುತ್ತದೆ. ಇಂದು ನಿಮ್ಮ ಹಣ ಮತ್ತು ಸಮಯವನ್ನು ಅರ್ಥಪೂರ್ಣವಾದ ಯಾವುದಾದರೂ ವಿಷಯದಲ್ಲಿ ಹೂಡಿಕೆ ಮಾಡಿ. ನೀವು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಮಾತ್ರವಲ್ಲದೆ ವ್ಯವಹಾರದ ಸಂಬಂಧಗಳ ಬಗ್ಗೆಯೂ ಉತ್ಸುಕರಾಗಿದ್ದೀರಿ. ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ, ಏಕೆಂದರೆ ಅದು ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಇಂದು ಕಾನೂನು ಒಪ್ಪಂದಗಳು, ಸಂಬಂಧಗಳು ಮತ್ತು ವಿಚಾರಗಳ ವಿನಿಮಯ ಇರುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ನೀವು ನಿಮ್ಮ ಗುರಿಯ ಕಡೆಗೆ ಏಕಮನಸ್ಸಿನಿಂದ ಸಮರ್ಪಿತರಾಗಿರಬೇಕು. ವೃಷಭ ರಾಶಿ, ಎಷ್ಟೊಂದು ಪ್ರಯತ್ನಿಸಿದರೂ ಮದುವೆಯ ಯೋಗ ಕೂಡಿ ಬರುತ್ತಿಲ್ಲ ಎಂದು ಚಿಂತೆ ಕಾಡುತ್ತದೆ. ಹಿತೈಷಿಗಳೇ ನಿಮಗೆ ಬದ್ಧವೈರಿಯಾಗಿರಬಹುದು. ಬ್ಯಾಂಕ್ ಉದ್ಯೋಗಿಗಳಿಗೆ ಇಂದು ಆರ್ಥಿಕ ಸಂಕಷ್ಟ ಕಾಡಲಿದೆ. ಬಹುದಿನದಿಂದ ಕಾಯುತ್ತಿರುವ ಒಂದು ಸಮಸ್ಯೆಗೆ ಇಂದು ನಿರ್ಣಯ ದಿನವಾಗಿರಲಿದೆ. ಇಂದು ನಿರ್ಣಯಗಳನ್ನು ಕೈಗೊಳ್ಳುವಾಗ ಉದ್ವೇಗಕ್ಕೆ ಒಳಗಾಗದಿರಿ. ತಾಳ್ಮೆಯಿಂದ ನಡೆದುಕೊಂಡಲ್ಲಿ ದಿನವಿಡೀ ಯಶಸ್ಸು ನಿಮ್ಮದಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಿರಲಿ. ಪ್ರೀತಿ ಪಾತ್ರರೊಂದಿಗೆ ಒಡನಾಟವಿರುತ್ತದೆ. ಸಂಶೋಧನೆಯ ವಿಭಾಗದಲ್ಲಿ ಕೆಲಸ ಮಾಡುತ್ತಾ ಇರುವ ಜನರಿಗೆ ಇಂದು ಹೆಚ್ಚಿನ ಅಭಿವೃದ್ಧಿ ಇರುತ್ತದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಉದ್ಯೋಗದಲ್ಲಿ ನಿಮಗೆ ಇಂದು ಸೂಕ್ತ ಸ್ಥಾನಮಾನ ದೊರೆಯಲಿದೆ. ಇಂದು ನೀವು ಶಿಸ್ತಿನಿಂದ ಇರುತ್ತೀರಿ ಮತ್ತು ಆರ್ಥಿಕ ವಿಷಯಗಳು ನಿಮಗೆ ಅನುಕೂಲಕರವಾಗಿ ಮುಂದುವರಿಯುತ್ತವೆ. ನೀವು ದೀರ್ಘಾವಧಿಯ ಆಸ್ತಿಗಳಲ್ಲಿ ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಅದಕ್ಕೆ ಒಳ್ಳೆಯ ದಿನವಾಗಿದೆ.
ಅಲ್ಲದೆ ಖರ್ಚು ಸಹ ಇಂದು ಹೆಚ್ಚಾಗಿರುತ್ತದೆ. ಇಂದು ಪ್ರೇಮ ಜೀವನವು ಸುಧಾರಿಸುವುದನ್ನು ಕಾಣಬಹುದು. ನೀವು ಉತ್ಸಾಹದಿಂದ ಇರುತ್ತೀರಿ ಮತ್ತು ಇಂದು ರಾತ್ರಿ ಪಾರ್ಟಿಯನ್ನು ಆಯೋಜಿಸಲು ನಿಮ್ಮ ಎಲ್ಲ ಶಕ್ತಿಯನ್ನು ಕಳೆಯುತ್ತೀರಿ. ಇಂದು ಮಧ್ಯಾಹ್ನ ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾಗಿರುತ್ತದೆ. ನಿಮ್ಮ ಮಗುವಿಗೆ ನೀವು ಹೇಳುವ ಯಾವುದೋ ವಿಷಯದ ಬಗ್ಗೆ ಕೆಟ್ಟ ಭಾವನೆ ಉಂಟಾಗಬಹುದು. ನಿಮ್ಮ ಆರೋಗ್ಯದಲ್ಲಿ ಇಂದು ಸಂಪೂರ್ಣ ಚೇತರಿಕೆಯನ್ನು ಕಾಣಬಹುದು. ಇಂದು ನೀವು ಯಾವುದೇ ಆತುರದಿಂದ ನಿರಾಶೆಗೊಳ್ಳುವಿರಿ. ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಿಸಬೇಕು. ಇಂದು ನಿಮ್ಮ ಸ್ವಭಾವದಿಂದಾಗಿ ನೀವು ಕೆಲಸವನ್ನು ನಾಳೆಗೆ ಮುಂದೂಡಲು ಪ್ರಯತ್ನಿಸುತ್ತೀರಿ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಇಂದು ಅವಕಾಶ ಸಿಗುತ್ತದೆ. ಇಂದು ಅಜ್ಜಿಯರು ಅಥವಾ ಹತ್ತಿರದ ಸಂಬಂಧಿಗಳ ಮರಣವು ನಿಮ್ಮನ್ನು ಮನೆಗೆ ಮರಳಲು ಬಯಸುವಂತೆ ಮಾಡುತ್ತದೆ. ಪೋಷಕರು ಮತ್ತು ಪ್ರೀತಿ ಪಾತ್ರರ ಜೊತೆ ಇರುವುದು ಒಂಟಿತನ ಅಥವಾ ದುಃಖವನ್ನು ನಿವಾರಿಸುತ್ತದೆ. ಎದ್ದು ಕಾಣುವ ಕನಸುಗಳು ಆಕರ್ಷಕ ದರ್ಶನಗಳನ್ನು ತೋರಿಸುತ್ತವೆ. ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಆಲೋಚನೆಗಳಿಗೆ ಸಮಯವನ್ನು ಮೀಸಲಿಡಿ. ಇಂದು ನಿಮ್ಮ ಗಂಭೀರತೆ ಮತ್ತು ಚಿಂತನೆಯ ಆಳವನ್ನು ಪ್ರತಿಬಿಂಬಿಸುತ್ತದೆ. ಇಂದು ನಿಮ್ಮ ಆಂತರಿಕ ಶಕ್ತಿಯಿಂದಾಗಿ ನೀವು ವಿಭಿನ್ನವಾಗಿ ಭಾವಿಸುವಿರಿ. ಇಂದು ನೀವು ಇತರರಿಗೆ ಸೇವೆ ಸಲ್ಲಿಸಲು ಬಲವಾದ ಬಯಕೆಯನ್ನು ಹೊಂದಿರಬಹುದು. ಅತಿಯಾದ ಕೆಲಸವನ್ನು ತಪ್ಪಿಸಿ ಮತ್ತು ನಿಮಗಾಗಿ ಸಮಯವನ್ನು ಕಳೆಯಿರಿ. ಮಿಥುನ ರಾಶಿ, ಇಂದು ಕಂಪ್ಯೂಟರ್ ಸೈಬರ್ ಸೆಂಟರ್ ಹೊಂದಿದ್ದವರಿಗೆ ಆರ್ಥಿಕ ನಷ್ಟ ಸಂಭವಿಸಬಹುದು. ಇಷ್ಟೊಂದು ಸಾಲವನ್ನು ಹೇಗೆ ತೀರಿಸುವುದು ಎಂದು ಗೋಳಾಡುವ ಸಾಧ್ಯತೆ ಇದೆ. ಕೆಲಸದಲ್ಲಿರುವವರಿಗೆ ಮುಂಬಡ್ತಿ ದೊರೆಯಲಿದೆ. ಇಂದು ಉದ್ಯೋಗದಲ್ಲಿನ ಬದಲಾವಣೆಯಿಂದಾಗಿ ಸಂಪಾದನೆಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಅತಿಯಾದ ಹಣದ ಆಸೆಯಿಂದಾಗಿ ಸಂಕಷ್ಟವನ್ನು ಅನುಭವಿಸಬಹುದು. ಇಂದು ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಘಟನೆಗಳು ಸಂಭವಿಸಬಹುದು. ನಿಮ್ಮ ಕೆಲಸಕ್ಕೆ ಕುಟುಂಬ ಜನರು ಮತ್ತು ಮೇಲಿನ ಅಧಿಕಾರಿ ಪ್ರಶಂಸೆ ನೀಡಲಿದ್ದಾರೆ. ಕಾರ್ಯಕ್ಷೇತ್ರದಲ್ಲಿ ಒಮ್ಮತ ಮೂಡಿಸುವ ನಿಮ್ಮ ಸಹಪಾಠಿಗಳು ಸಹ ಅವಶ್ಯಕವಾಗಿದ್ದಾರೆ. ಸಂಜೆಯ ನಂತರ ಸಂತೋಷದ ಕೂಟದಲ್ಲಿ ಭಾಗಿಯಾಗುತ್ತೀರಿ. ಹಾಗೆಯೇ ಈ ದಿನ ತಾಯಿಯ ಮಾತುಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡಬೇಕು. ಅವರ ಮಾತನ್ನು ನೀವು ಕೇಳಬೇಕು. ಇಂದು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಾಗ ಜಾಗರೂಕರಾಗಿರಿ, ಏಕೆಂದರೆ ನಿಮಗೆ ಕೆಲವು ನಷ್ಟಗಳು ಸಂಭವಿಸುವ ಸಾಧ್ಯತೆಗಳಿವೆ. ನಿಮ್ಮ ಸಂಬಂಧದ ಬಗ್ಗೆ ನೀವು ಹೆಚ್ಚುವರಿ ಪ್ರೀತಿಯನ್ನು ತೋರಿಸುತ್ತೀರಿ. ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು. ಆದ್ದರಿಂದ ಅನಾರೋಗ್ಯಕರ ಆಹಾರವನ್ನು ತಪ್ಪಿಸಿ. ಇಂದು ವಿಷಯಗಳು ನಿಮ್ಮ ಪರವಾಗಿಲ್ಲ ಎಂದು ನೀವು ಭಾವಿಸಬಹುದು. ನಿಮ್ಮ ಯೋಜನೆಗಳು ಸಹ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ. ಇಂದು ನಿಮಗೆ ಮಿಶ್ರ ದಿನವಾಗಲಿದೆ. ಹಣಕ್ಕೆ ಸಂಬಂಧಿಸಿದ ವಿಷಯವು ದೀರ್ಘಕಾಲದವರೆಗೆ ಸಿಲುಕಿಕೊಂಡಿದ್ದರೆ ಅದು ಸಹ ಇಂದು ಬಗೆಹರಿಯುತ್ತದೆ. ನಿಮಗೆ ಕೆಲವು ಪೂರ್ವಜರ ಆಸ್ತಿ ಸಿಗಬಹುದು. ನಿಮ್ಮ ಸಹೋದರ ಸಹೋದರಿಯರ ಸಂಪೂರ್ಣ ಬೆಂಬಲ ಇಂದು ನಿಮಗೆ ಸಿಗುತ್ತದೆ. ಇಂದು ಅನಗತ್ಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಇಂದು ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದ ಹಾದಿ ಸ್ಪಷ್ಟವಾಗುತ್ತದೆ. ಪರಸ್ಪರ ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಯಾವುದೇ ಕೆಲಸಕ್ಕಾಗಿ ನೀವು ಇತರರನ್ನು ಅವಲಂಬಿಸುವುದನ್ನು ತಪ್ಪಿಸಬೇಕಾಗುತ್ತದೆ. ವಾಹನವು ಇಂದು ಸ್ಥಗಿತದಿಂದಾಗಿ ನೀವು ಖರ್ಚುಗಳನ್ನು ಭರಿಸಬೇಕಾಗಬಹುದು. ಇಂದು ನೀವು ಆತ್ಮವಿಶ್ವಾಸದಿಂದ ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ನಿಮ್ಮ ಯಶಸ್ಸನ್ನು ಆನಂದಿಸಲು ಸಿದ್ಧರಿದ್ದೀರಿ. ನಿಮ್ಮ ಹರ್ಷಚಿತ್ತದಿಂದ ವರ್ತಿಸುವ ಮನೋಭಾವವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸುತ್ತದೆ. ಮಿಡಿ ಆನಂದಿಸಿ ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಿ. ಅದೃಷ್ಟವು ಇದೀಗ ನಿಮ್ಮ ಕಡೆ ಇರುತ್ತದೆ. ಪ್ರಣಯದ ಭಾವನೆಗಳು ಇಂದು ನಿಮ್ಮ ದಿನವನ್ನು ವಿಶೇಷವಾಗಿಸಲಿದೆ. ಇಂದು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಶುಭ ದಿನವಾಗಿದೆ. ನಿಮ್ಮೊಳಗೆ ಶಕ್ತಿಯನ್ನು ಅನುಭವಿಸುವಿರಿ. ಅದು ನಿಮ್ಮನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಮನರಂಜನೆಯನ್ನು ನೋಡಿಕೊಳ್ಳಿ. ಯಶಸ್ಸಿಗೆ ಯಾವುದೇ ಸಣ್ಣ ಮಾರ್ಗವಿಲ್ಲ. ನೀವು ಯಶಸ್ವಿಯಾಗಲು ಎಲ್ಲ ಮೆಟ್ಟಿಲುಗಳನ್ನು ಹತ್ತಲೇಬೇಕು. ಕಟಕ ರಾಶಿ, ಇಂದು ವಿಚ್ಛೇದನ ಪಡೆದ ಹೆಣ್ಣು ಮಕ್ಕಳಿಗೆ ಪರಿಹಾರದಲ್ಲಿ ಮೋಸ ಹಾಗೂ ವಿಳಂಬವಿರುತ್ತದೆ.
ಹಿತೈಷಿಗಳಿಂದಲೇ ತೊಂದರೆ ಕಾಡಲಿದೆ. ವಿವಾಹದ ಮಾತುಕತೆಯಲ್ಲಿ ಪ್ರಗತಿ ಕಂಡುಬರುತ್ತದೆ. ಉದ್ಯೋಗದಲ್ಲಿ ಹೊಸ ಮಾರ್ಗವೊಂದನ್ನು ಕಂಡುಕೊಳ್ಳಲಿದ್ದೀರಿ. ಇಂದು ಉದ್ಯೋಗಕ್ಕಾಗಿ ವಿದೇಶ ಪ್ರಯಾಣದ ಸಾಧ್ಯತೆ ಇದೆ. ಗೃಹ ನಿರ್ಮಾಣ ವಿಷಯದಲ್ಲಿ ನೆಮ್ಮದಿ ಇರುತ್ತದೆ. ಇಂದು ನಿಮ್ಮ ಕಚೇರಿಯ ಕೆಲಸ ಕಾರ್ಯಗಳು ಅತ್ಯಂತ ಸುಗಮವಾದ ರೀತಿಯಲ್ಲಿ ನಡೆಯಲಿದೆ. ನಿಮ್ಮ ಸಂಗಾತಿಗೆ ನೂತನ ಉದ್ಯೋಗದ ಪ್ರಾಪ್ತಿಯಾಗುವ ಯೋಗವಿರುತ್ತದೆ. ಹಾಗೆಯೇ ಈ ದಿನ ನಿಮ್ಮ ನಿರ್ದಿಷ್ಟ ಕೆಲಸಗಳಿಗೆ ಮಾತ್ರ ಒತ್ತು ಕೊಡಬೇಕು, ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಇಂದು ರೈತಾಪಿ ವರ್ಗದ ಜನರಿಗೆ ಸಂತಸದ ದಿನವಾಗಲಿದೆ, ಏಕೆಂದರೆ ಅವರು ಬೆಳೆದ ಬೆಲೆಗೆ ಅವರು ನಿರೀಕ್ಷಿಸಿದ ಹಣ ದೊರೆಯುತ್ತದೆ. ಇಂದು ಪ್ರೇಮಿಗಳ ನಡುವೆ ಕೆಲವು ರೀತಿಯ ತಪ್ಪು ತಿಳುವಳಿಕೆಗಳು ಉದ್ಭವಿಸುವ ಸಾಧ್ಯತೆ ಇರುವುದರಿಂದ ವೈಯಕ್ತಿಕ ಜೀವನ ಅಸ್ಥಿರವಾಗಿರುತ್ತದೆ. ಯಾವುದೇ ಸುಧಾರಣೆಗಳನ್ನು ಊಹಿಸಲು ಸಾಧ್ಯವಾಗದ ಕಾರಣ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಇಂದು ಮೌಖಿಕ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ. ಇಲ್ಲದಿದ್ದರೆ ನೀವು ನಿಜವಾಗಿಯೂ ಮಾಡಲು ಬಯಸದ ಕೆಲಸಕ್ಕೆ ನೀವು ಹೊಣೆಗಾರರಾಗಿರುತ್ತೀರಿ. ಆರೋಗ್ಯದ ದೃಷ್ಟಿಯಿಂದ ಕೆಲವು ಸೂಕ್ಷ್ಮತೆಯ ಸಮಸ್ಯೆಗಳು ಇಂದು ನಿಮ್ಮನ್ನು ತೊಂದರೆಗೊಳಿಸಬಹುದು, ಆದ್ದರಿಂದ ಎಚ್ಚರಿಕೆ ವಹಿಸಿ. ಇಂದು ನಿಮಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ಯೋಚಿಸದೆ ಯಾವುದೇ ಹೂಡಿಕೆ ಮಾಡಬೇಡಿ. ಯಾವುದೇ ಎದುರಾಳಿಯ ಮಾತುಗಳಿಂದ ಪ್ರಭಾವಿತರಾಗಬೇಡಿ. ಎಂದು ನಿಮ್ಮ ಮನೆಗೆ ಅತಿಥಿ ಬರಬಹುದು. ಇದು ತುಂಬ ವೆಚ್ಚವಾಗಿರುತ್ತದೆ. ಆದರೆ ರಿಯಲ್ ಎಸ್ಟೇಟ್ ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರಿಗೆ ಈ ದಿನವು ಒಳ್ಳೆಯದಾಗಿರುತ್ತದೆ. ಆದರೆ ಆತುರವನ್ನು ತಪ್ಪಿಸಬೇಕಷ್ಟೇ. ಕುಟುಂಬ ಸದಸ್ಯರ ವಿವಾಹ ಪ್ರಸ್ತಾಪವು ಅಂಗೀಕರಿಸಲ್ಪಡಬಹುದು. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಯಾವುದೋ ವಿಷಯದ ಬಗ್ಗೆ ವಿವಾದವನ್ನು ಹೊಂದಿರಬಹುದು. ಇಂದು ನಿಮ್ಮ ಅಧಿಕಾರದಲ್ಲಿ ಇದೀಗ ಬೆಳವಣಿಗೆಗಳು ಅಥವಾ ಬದಲಾವಣೆಗಳಾಗಿರಬಹುದು. ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಹೂಡಿಕೆಗಳು ಈಗ ವ್ಯರ್ಥವಾಗುವುದಿಲ್ಲ. ಇತರರು ನಿಮ್ಮ ಪ್ರತಿಭೆಯನ್ನು ಮೆಚ್ಚುತ್ತಾರೆ ಮತ್ತು ನಿಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಅಥವಾ ಹಣಕಾಸಿನ ಪ್ರತಿಫಲವನ್ನು ನೀಡಲು ಸಿದ್ಧರಿದ್ದಾರೆ. ನಿಮ್ಮ ಆಂತರಿಕ ಸಂಘರ್ಷಗಳನ್ನು ಪರಿಹರಿಸಿ. ಇಂದು ಇತರರ ಸಮಸ್ಯೆಗಳಿಗಿಂತ ದೇಶೀಯ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ. ಸಂತೋಷವಾಗಿರಿ ಮತ್ತು ಎಲ್ಲವನ್ನೂ ಸಂತೋಷವಾಗಿಡಿ. ಯಶಸ್ವಿಯಾಗಲು ನಿಮ್ಮ ನಿರ್ಣಯವು ಯಾವುದೇ ನಿರ್ಣಯಕ್ಕಿಂತ ಮುಖ್ಯವಾಗಿದೆ ಎಂಬುದನ್ನು ನೀವು ಯಾವಾಗಲೂ ನೆನಪಿಡಬೇಕು. ಸಿಂಹ ರಾಶಿ, ಇಂದು ಎರಡನೇ ವಿವಾಹ ಬಯಸಿದವರಿಗೆ ಶುಭದಾಯಕ ದಿನವಾಗಲಿದೆ. ಇಂಧನ ಉದ್ಯಮದಾರರಿಗೆ ಧನಲಾಭವಿರುತ್ತದೆ. ರಸಗೊಬ್ಬರ ಬೀಜ ಉತ್ಪಾದನೆ ಉದ್ಯಮ ಹೊಂದಿದವರಿಗೆ ಹೆಚ್ಚಿನ ಲಾಭವಿರುತ್ತದೆ. ಹಳೆಯ ಬಾಕಿ ವಸೂಲಾತಿಯಲ್ಲಿ ಇಂದು ನೀವು ಫೇಲಾಗಬಹುದು. ವಿವಾಹದ ಆಕಾಂಕ್ಷಿಗಳಿಗೆ ಕಂಕಣ ಬಲ ಕೂಡಿರುವ ಸಾಧ್ಯತೆ ಇರುತ್ತದೆ. ಗೃಹ ಬಳಕೆಯ ವಸ್ತುಗಳ ಮಾರಾಟಗಾರರಿಗೆ ಲಾಭವಿರುತ್ತದೆ. ಇಂದು ಹೊಸ ಯೋಜನೆಯೊಂದಕ್ಕೆ ನಾಂದಿ ಹಾಡುವಿರಿ. ಗೃಹ ನೆಮ್ಮದಿ ನೆಲೆಸುವುದು. ನಿಮ್ಮ ಸಹವರ್ತಿಗಳ ಸಲಹೆ ನಿಮಗೆ ಅಗತ್ಯವಾಗಿ ಇಂದು ಬೇಕಾಗಿರುತ್ತದೆ. ನಿರ್ದಿಷ್ಟ ಕೆಲಸದ ಕಡೆಗೆ ಹೆಚ್ಚಿನ ಒತ್ತು ಮತ್ತು ಶ್ರದ್ಧೆ ಕೊಟ್ಟು ನಿಮ್ಮ ಕನಸುಗಳನ್ನು ನನಸಾಗಿಸಲು ಪ್ರಯತ್ನಿಸಬೇಕು. ಇಂದು ನಿಮ್ಮ ಸ್ನೇಹಿತರ ಮಾತನ್ನು ಕೇಳಿ ದುಡುಕಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ನಿಮ್ಮ ಕುಟುಂಬದೊಂದಿಗೆ ಕೆಲವು ಉತ್ತಮ ಸಮಯವನ್ನು ಕಳೆಯಲು ಒಳ್ಳೆಯ ದಿನವಾಗಿದೆ. ಪ್ರೇಮ ಜೀವನವು ಬೆಳೆಯುವುದನ್ನು ಇಂದು ಕಾಣಬಹುದು. ಇಂದು ಬುದ್ಧಿವಂತಿಕೆಯಿಂದ ವರ್ತಿಸಿ ಮತ್ತು ಪ್ರತಿ ನಿರ್ಧಾರವನ್ನು ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ. ಆರ್ಥಿಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಇಂದು ಆರೋಗ್ಯ ಪರಿಸ್ಥಿತಿಗಳು ಸ್ಥಿರವಾಗಿ ಕಾಣುತ್ತವೆ. ಇಂದು ನೀವು ಏನೇ ಕೈಗೊಂಡರೂ ಅದು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ. ಆರೋಗ್ಯ ಸ್ಥಿತಿಗಳು ಸ್ಥಿರವಾಗಿ ಕಾಣುತ್ತವೆ. ಇಂದು ಸಂಜೆ ನಿಮಗೆ ಸಂತೋಷದ ದಿನವಾಗಿರುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಈ ದಿನ ಉತ್ತಮವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದಿಂದ ನಿಮ್ಮ ಮೇಲ್ವಿಚಾರಕರ ಹೃದಯ ಗೆಲ್ಲಲು ನಿಮಗೆ ಇಂದು ಸಾಧ್ಯವಾಗುತ್ತದೆ.
ವ್ಯವಹಾರದಲ್ಲಿ ನೀವು ನಿಮ್ಮ ಸಂಗಾತಿಯ ಮೇಲೆ ನಿಗಾ ಇಡಬೇಕಾಗುತ್ತದೆ. ಇಂದು ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದ್ದವರು ಸ್ವಲ್ಪ ಗಮನ ಹರಿಸಬೇಕಾಗುತ್ತದೆ. ಪ್ರಯಾಣ ಮಾಡುವಾಗ ನಿಮಗೆ ಕೆಲವು ಪ್ರಮುಖ ಮಾಹಿತಿ ಸಿಗುತ್ತದೆ. ಇಂದು ನೀವು ಕೆಲವು ವಿಶೇಷ ಜನರನ್ನು ಭೇಟಿಯಾಗಬಹುದು. ಇಂದು ನೀವು ಆಧ್ಯಾತ್ಮಿಕ ಮನಸ್ಥಿತಿಯಲ್ಲಿದ್ದೀರಿ ಮತ್ತು ಜೀವನದ ಉದ್ದೇಶದ ಬಗ್ಗೆ ಉತ್ತರಗಳನ್ನು ಹುಡುಕುತ್ತಿದ್ದೀರಿ. ಒಂದು ಪ್ರವಾಸ, ಬಹುಶಃ ವಿದೇಶ ಪ್ರವಾಸ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ನಿಮಗೆ ಸಹಾಯ ಮಾಡುತ್ತದೆ. ಒಬ್ಬ ತಂದೆ ಅಥವಾ ನಿಮ್ಮ ಶಿಕ್ಷಕರು ನಿಮಗೆ ಪ್ರಮುಖ ಪಾತ್ರ ಇಂದು ವಹಿಸುತ್ತಾರೆ. ನಿಮ್ಮ ದಾರಿಯಲ್ಲಿ ಬರುವ ಅದೃಷ್ಟವನ್ನು ಆನಂದಿಸಿ. ನಿಮ್ಮ ದಕ್ಷತೆಯು ಮನೆಯಲ್ಲಿ ಮತ್ತು ಕೆಲಸದಲ್ಲಿ ನಿಮಗೆ ಗೌರವವನ್ನು ತರುತ್ತದೆ. ಇಂದು ಪ್ರಯಾಣದ ಸಾಧ್ಯತೆ ಇರುತ್ತದೆ. ಔದಾರ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ಒಳ್ಳೆಯ ಕಾರ್ಯಗಳು ಪ್ರಯೋಜನಗಳನ್ನು ನೀಡುತ್ತವೆ. ಮನುಷ್ಯನು ತನ್ನ ಆಲೋಚನೆಗಳ ಜೀವಿ. ಅವನು ಏನು ಯೋಚಿಸುತ್ತಾನೋ ಅದೇ ಆಗುತ್ತಾನೆ. ಆದ್ದರಿಂದ ನಿಮ್ಮ ನಿರ್ಧಾರಗಳು ಸಕಾರಾತ್ಮಕವಾಗಿರಲಿ. ಕನ್ಯಾ ರಾಶಿ, ಇಂದು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವವರಿಗೆ ಉತ್ತಮ ಧನಲಾಭವಿದೆ. ಹೈನುಗಾರಿಕೆ ಉದ್ಯಮ ಹೊಂದಿದವರಿಗೂ ಸಹ ಹೆಚ್ಚಿನ ಧನಲಾಭವಿರುತ್ತದೆ. ಇಂದು ಸಮಸ್ಯೆಯನ್ನು ಅತ್ಯಂತ ನಾಜೂಕಿನಿಂದ ಪರಿಹರಿಸುವ ಅವಕಾಶವಿರುತ್ತದೆ. ರಾಜಕೀಯ ವ್ಯಕ್ತಿಗಳಾಗಿದ್ದರೆ ದಿನದ ಮಟ್ಟಿಗೆ ರಾಜಕೀಯದಿಂದ ದೂರ ಉಳಿಯುವುದು ಉತ್ತಮ. ಇಂದು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯದ ಸಾಧ್ಯತೆ ಇದೆ. ಉದ್ಯೋಗದ ವಿಷಯದಲ್ಲಿ ಮಹತ್ವದ ಬದಲಾವಣೆ ಇಂದು ಆಗಬಹುದು. ರೈತಾಪಿ ವರ್ಗದ ಜನಕ್ಕೆ ಇಂದು ಸಾಕಷ್ಟು ಸಿಹಿ ಸುದ್ದಿ ಬರಲಿದೆ. ಕುಟುಂಬ ಜನರ ಮಾತು ಕೇಳಿ ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗಬೇಡಿ. ನಿಮಗೆ ಸಿಗುವ ಉತ್ತಮ ಅವಕಾಶವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ದೊಡ್ಡ ಹೆಸರನ್ನು ಮಾಡಿ. ಇಂದು ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮತ್ತು ಗೊಂದಲವು ನಿಮ್ಮನ್ನು ಆವರಿಸುತ್ತದೆ. ನಿಮ್ಮ ಆದ್ಯತೆಗಳನ್ನು ನಿರ್ಧರಿಸಲು ಸಮಯ ತೆಗೆದುಕೊಳ್ಳಿ. ಶೀಘ್ರದಲ್ಲೇ ಆರ್ಥಿಕ ಬೆಳವಣಿಗೆಯನ್ನು ನೀವು ನಿರೀಕ್ಷಿಸಬಹುದು. ಆತಂಕ ಮತ್ತು ಭಯವು ನಿಮ್ಮನ್ನು ತಡೆಹಿಡಿಯಲು ಬಿಡಬೇಡಿ. ಇಂದು ರಾತ್ರಿ ನೀವು ಜಾಗರೂಕರಾಗಿರಬೇಕಾದ ಸಮಯವಾಗಿರುತ್ತದೆ, ಏಕೆಂದರೆ ಅಜಾಗರೂಕತೆಯಿಂದ ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತವೆ. ನಿಮ್ಮ ಮಕ್ಕಳಿಂದ ನೀವು ಇಂದು ಕೆಲವು ನಿರಾಶಾದಾಯಕ ಸುದ್ದಿಗಳನ್ನು ಕೇಳಬಹುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿನ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ನೀವು ಯಾವುದೇ ಪ್ರಭಾವದಿಂದ ಯಾವುದೇ ಹೂಡಿಕೆ ಮಾಡಿದರೆ ಅದು ನಂತರ ನಿಮಗೆ ದೊಡ್ಡ ಸಮಸ್ಯೆಯಾಗಬಹುದು. ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಇಂದು ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಇಂದು ಇತರರು ಬಳಲುತ್ತಿರುವುದನ್ನು ನೋಡಿ ನೀವು ಅಸಹಾಯಕರಾಗಬಹುದು. ಇಂದು ನೀವು ದ್ವಂದ್ವ ಅಥವಾ ತಪ್ಪಿತಸ್ಥರೆಂದು ಭಾವಿಸುತ್ತಿದ್ದರೆ ಒಂಟಿಯಾಗಿರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ದುಶ್ಚಟಗಳು ಅಥವಾ ಜೂಜಾಟದಲ್ಲಿ ತೊಡಗಿಸಿಕೊಳ್ಳುವುದು ಇಂದು ಮೂರ್ಖತನವಾಗಿದೆ. ಕೆಲವು ಸಕಾರಾತ್ಮಕ ಬದಲಾವಣೆಗಳು ನಿಮಗಾಗಿ ಕಾಯುತ್ತಿವೆ. ಇಂದು ನೀವು ನಿಮ್ಮ ಹೆಚ್ಚಿನ ಸಮಯ ಮನೆ ಮತ್ತು ಕೆಲಸದಲ್ಲಿ ಕಳೆಯುತ್ತದೆ. ಕೆಲಸದಲ್ಲಿ ನಿಮ್ಮನ್ನು ಯೋಗ್ಯರೆಂದು ಸಾಬೀತುಪಡಿಸುವುದು ಮತ್ತು ಪ್ರೀತಿ, ಹಣದ ಅಗತ್ಯವನ್ನು ವ್ಯಕ್ತಪಡಿಸುವುದು ನಿಮ್ಮ ಆದ್ಯತೆಯಾಗಿರುತ್ತದೆ. ಎಚ್ಚರಿಕೆಯನ್ನು ಹೇಡಿತನ ಮತ್ತು ಅಜಾಗರೂಕತೆಯನ್ನು ಧೈರ್ಯ ಎಂದು ತಪ್ಪಾಗಿ ಭಾವಿಸಬೇಡಿ. ಕಷ್ಟಗಳನ್ನು ನೀವೇ ಎದುರಿಸಲು ಕಲಿಯಿರಿ, ಏಕೆಂದರೆ ಅದು ನಿಮಗೆ ಏನನ್ನಾದರೂ ಕಲಿಸುತ್ತದೆ. ತುಲಾ ರಾಶಿ, ಇಂದು ನ್ಯಾಯಾಂಗ ಇಲಾಖೆಯ ಉದ್ಯೋಗಿಗಳಿಗೆ ಧನಲಾಭವಿದೆ. ಪಶುಸಂಗೋಪನೆಯಿಂದ ಧನಲಾಭವಿರುತ್ತದೆ. ಇಂದು ಇತರರ ಸಹಾಯಕ್ಕಾಗಿ ಧಾವಿಸಬೇಕಾದ ಅನಿವಾರ್ಯತೆ ಬರಬಹುದು. ನೆಮ್ಮದಿಯ ದಿನವಾದರೂ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆ ಕಾಡಬಹುದು. ಮಾನಸಿಕ ನೆಮ್ಮದಿಗಾಗಿ ದೇವಾಲಯಗಳಿಗೆ ಭೇಟಿ ನೀಡಿ. ಇಂದು ಹೊಸ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬ ಜನರ ಮಧ್ಯೆ ಒಮ್ಮತ ಮೂಡಿ ಬರಲಿದೆ. ನಿಮಗೆ ಸಮಾಜದಲ್ಲಿ ಸಿಗಬೇಕಿದ್ದ ಹಲವು ಗೌರವ ಮತ್ತು ಪ್ರಶಸ್ತಿ ಇಂದು ದೊರೆಯಲಿದೆ. ಸ್ನೇಹಿತರ ಜೊತೆಗೆ ಪ್ರವಾಸದ ಮಜಬೂತಿ ಇಂದು ನಿಮಗೆ ದೊರೆಯಬಹುದು. ಇಂದು ತಪ್ಪು ತಿಳುವಳಿಕೆಗಳು ಕೊನೆಗೊಳ್ಳುವುದರಿಂದ ಅಸ್ತಿತ್ವದಲ್ಲಿರುವ ಸಂಬಂಧಗಳು ಸುಧಾರಿಸುವ ಸಾಧ್ಯತೆ ಇದೆ.
ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ. ಇಂದು ಆರ್ಥಿಕವಾಗಿ ವಿಷಯಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಮತ್ತು ಅಪಾರ ಪ್ರಮಾಣದ ಹಣದ ಒಳಹರಿವನ್ನು ಊಹಿಸಬಹುದು. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಿಷಯಗಳು ನಡೆಯುತ್ತಿದ್ದರೆ ಇದು ಕೇವಲ ಕಾಕತಾಳೀಯವಲ್ಲವೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ. ಕೆಲವು ಹೊಸ ವಿರೋಧಿಗಳು ಉದ್ಭವಿಸಬಹುದು. ಕುಟುಂಬ ಸಂಬಂಧಗಳನ್ನು ಸುಧಾರಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕಾಗುತ್ತದೆ. ನಿಮಗೆ ಇಂದು ಬಹಳಷ್ಟು ಕೆಲಸದ ಜವಾಬ್ದಾರಿಗಳಿರುತ್ತವೆ. ಯಾವುದೇ ಅಪರಿಚಿತರನ್ನು ಹೆಚ್ಚಾಗಿ ನಂಬಬೇಡಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ನೀವು ಒಗ್ಗಟ್ಟನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇಂದು ನಿಮ್ಮ ಸೌಕರ್ಯ ಹೆಚ್ಚಾಗುತ್ತದೆ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಕೆಲವು ಪ್ರಶಂಸೆಗಳನ್ನು ಸಹ ಪಡೆಯಲಿದ್ದೀರಿ. ಇಂದು ನಿಮ್ಮ ಒತ್ತಡಕ್ಕೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಕಾರಣವಾಗಬಹುದು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕರೆಗಳನ್ನು ಮಾಡಿ ಅಥವಾ ಸಭೆಗಳಿಗೆ ಹಾಜರಾಗಿ. ವಿಶೇಷ ವ್ಯಕ್ತಿಯಿಂದ ಸಲಹೆ ಪಡೆಯಲು ಮರೆಯಬೇಡಿ. ವಿರಾಮ ತೆಗೆದುಕೊಂಡು ನಿಮ್ಮ ಸ್ನೇಹಿತರ ಗುಂಪಿನೊಂದಿಗೆ ಉಚಿತ ಸಮಯವನ್ನು ಆನಂದಿಸಿ. ಇಂದು ಏನನ್ನಾದರೂ ಸಾಧಿಸುವ ಬಯಕೆ ಮತ್ತು ಆತ್ಮವಿಶ್ವಾಸವು ನಿಮ್ಮನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಪ್ರತಿಯೊಂದು ಗೆಲುವು ನಿಮ್ಮ ಆಂತರಿಕ ಜ್ಞಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ನೀವು ಇತರರನ್ನು ದೂಷಿಸುವವರೆಗೂ ನಿಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ನೀವು ತೊಡೆದುಹಾಕಲು ಸಾಧ್ಯವಿಲ್ಲ. ವೃಶ್ಚಿಕ ರಾಶಿ, ಇಂದು ಉದ್ಯೋಗದಲ್ಲಿ ತಪ್ಪು ಮಾಡದೇ ಇದ್ದರೂ ಅಪವಾದ ನಿಮ್ಮ ಮೇಲೆ ಬರುವ ಸಾಧ್ಯತೆ ಇರುತ್ತದೆ. ಇಂದು ಆಸ್ತಿ ವಿಭಜನೆಯಲ್ಲಿ ದೋಖವಿರಬಹುದು. ಮೇಲಧಿಕಾರಿಗಳ ಅವಕೃಪೆಗೆ ತುತ್ತಾಗುವುದನ್ನು ತಪ್ಪಿಸಿಕೊಳ್ಳಲು ಇಂದು ಸಂಯಮದಿಂದ ವರ್ತಿಸಿ. ಇಂದು ನಿಮಗೆ ದೇವಿ ದರ್ಶನದ ಭಾಗ್ಯವಿರುತ್ತದೆ. ನಿಮ್ಮ ಬೇಡಿಕೆಗಳಿಗೆ ಸ್ಪಷ್ಟ ರೂಪವನ್ನು ಕೊಟ್ಟು ಮುಂದಿಟ್ಟಲ್ಲಿ ಅದು ಈಡೇರುವ ಸಾಧ್ಯತೆ ಹೆಚ್ಚಿರುತ್ತದೆ. ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಅಲ್ಪ ಪ್ರಮಾಣದ ಲಾಭ ಪಡೆಯುತ್ತೀರಿ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲವೂ ಸಹ ಹೆಚ್ಚಿಗೆ ಆಗಲಿದೆ. ಭೂ ವ್ಯವಹಾರದಲ್ಲಿ ಮೋಸ ಮತ್ತು ಮಾತಿನ ತಗಾದೆ ಆಗುವ ಸಾಧ್ಯತೆ ಇರುತ್ತದೆ. ಇಂದು ಕಾನೂನು ಒಪ್ಪಂದಗಳ ಬಗ್ಗೆ ಎಚ್ಚರದಿಂದ ಇರಿ. ನೀವು ಹಿರಿಯ ಉದ್ಯೋಗಿಯಾಗಿದ್ದರೆ ಬಡ್ತಿಗಳನ್ನು ನಿರೀಕ್ಷಿಸಬಹುದು. ಜೀವನದಲ್ಲಿ ಪ್ರಣಯವು ಮತ್ತೆ ಬರುವ ಸಾಧ್ಯತೆ ಇದೆ. ಆರೋಗ್ಯವು ಇಂದು ಸುಧಾರಿಸುವ ಸಾಧ್ಯತೆ ಇದೆ. ಆದರೆ ಆರ್ಥಿಕವಾಗಿ ಯಾವುದೇ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದಿಲ್ಲ. ಇಂದು ನೀವು ಡೇಟ್ ಯೋಜಿಸುತ್ತಿದ್ದರೆ ಇಂದು ನಿಮ್ಮ ಮಹಿಳೆಯನ್ನು ಮೆಚ್ಚಿಸಲು ಉತ್ತಮ ದಿನವಾಗಿದೆ. ಇಂದು ನಿಮ್ಮ ಆದಾಯದ ಮೂಲಗಳಲ್ಲಿ ಹೆಚ್ಚಳವಾಗುತ್ತದೆ. ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಸಿಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಆತುರ ಪಡಬೇಡಿ. ನಿಮ್ಮ ಮನಸ್ಸು ಯಾವುದೋ ವಿಷಯದ ಬಗ್ಗೆ ಚಿಂತಿತವಾಗಿರುತ್ತದೆ. ಇಂದು ನೀವು ಮನೆಗೆ ಹೊಸ ಎಲೆಕ್ಟ್ರಾನಿಕ್ ವಸ್ತುವನ್ನು ತರಬಹುದು. ಇಂದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಬಗ್ಗೆ ಸಂಪೂರ್ಣ ಗಮನ ಹರಿಸಬೇಕಾಗುತ್ತದೆ. ಪ್ರೀತಿ ಮತ್ತು ಸಹಕಾರದ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇಂದು ಉಳಿಯುತ್ತದೆ. ಇಂದು ನೀವು ದೂರದ ಪ್ರಯಾಣಕ್ಕೆ ಹೋಗಬಹುದು. ಇಂದು ದೈನಂದಿನ ಪರಿಶ್ರಮವು ನಿಮ್ಮ ಪ್ರತಿಭೆಗೆ ಸರಿಹೊಂದುವ ಅವಕಾಶವನ್ನು ತರುವುದರಿಂದ ಪ್ರತಿಫಲ ದೊರೆಯುತ್ತದೆ. ಇಂದು ಹೊಸ ತರಬೇತಿ ಅಥವಾ ತರಗತಿಗಳ ಲಾಭವನ್ನು ಪಡೆದುಕೊಳ್ಳಿ. ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ಶೀಘ್ರದಲ್ಲೇ ಬಗೆಹರಿಯಬಹುದು. ಇಂದು ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಮೀಸಲಿಡಿ. ಪ್ರಮುಖ ಯೋಜನೆ ಅಥವಾ ವ್ಯವಹಾರ ಪ್ರಸ್ತಾವನೆಗಾಗಿ ಯೋಜನೆಗಳನ್ನು ಅಂತಿಮಗೊಳಿಸುವುದನ್ನು ತಪ್ಪಿಸಿ. ಇಂದು ಬಿಡುವಿಲ್ಲದ ದಿನದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಹಣಕಾಸಿನ ವಿಷಯಗಳು ಇಂದು ನಿಮಗೆ ಹೆಚ್ಚು ಮುಖ್ಯವಾಗುವುದಿಲ್ಲ. ಮುಂಚಿತವಾಗಿ ಯೋಜಿಸುವುದು ಯಶಸ್ಸಿಗೆ ಅಡಿಪಾಯ ಹಾಕುವುದಲ್ಲದೆ ನಿಮಗೆ ಆತ್ಮವಿಶ್ವಾಸವನ್ನು ಸಹ ನೀಡುತ್ತದೆ. ಧನುರಾಶಿ, ಇಂದು ಉದ್ಯೋಗದಲ್ಲಿ ಆತಂಕ ಭಯ ಶುರುವಾಗಬಹುದು. ಇಂದು ಮನಸ್ಸಿಗೆ ಬರುವ ಹೊಸ ಹಣ ಸಂಪಾದನೆ ಮೂಲ ಕಂಡುಹಿಡಿಯುವಿರಿ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಅವಕಾಶಗಳಿವೆ.
ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಸಂತಸದ ದಿನವಾಗಲಿದೆ. ಇಂದು ನೀವು ಅಸ್ತಮಾದಂತಹ ವ್ಯಾಧಿಯಿಂದ ಬಳಲುವ ಸಾಧ್ಯತೆ ಇರುತ್ತದೆ. ಸಂಯಮದಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಮಹತ್ತರ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾದ ಸಂದರ್ಭವಿರುತ್ತದೆ. ಈ ದಿನ ಮನಸ್ಸಿನಲ್ಲಿ ಇರುವ ಸಾಕಷ್ಟು ಕೋರಿಕೆ ಈಡೇರಬಹುದು, ಆದರೆ ತಾಳ್ಮೆ ಎಂಬುವುದು ಸಾಕಷ್ಟು ಅವಶ್ಯಕವಾಗಿರುತ್ತದೆ. ಸಾಕಷ್ಟು ಕಷ್ಟದಲ್ಲಿ ಇರುವ ಜನಕ್ಕೆ ಉಪಕಾರ ಸಹ ನೀವು ಮಾಡುತ್ತೀರಿ. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಅತಿ ಜಾಗ್ರತೆ ಇರುವುದು ಸೂಕ್ತ. ಇಂದು ರಾತ್ರಿಯ ನಂತರ ಸಹೋದರನಿಂದ ನೆಮ್ಮದಿಗೆ ಧಕ್ಕೆ ತರುವ ಕೆಲಸವು ನಡೆಯುವ ಸಾಧ್ಯತೆ ಇದೆ. ಇಲ್ಲಿ ನೀವು ನಿಧಾನವಾಗಿ ಮತ್ತು ತಾಳ್ಮೆಯಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿ. ಇಂದು ನಕಾರಾತ್ಮಕತೆ ನಿಮ್ಮನ್ನು ಮೀರಿಸಬಹುದು. ಆರೋಗ್ಯದ ದೃಷ್ಟಿಯಿಂದ ನೀವು ಮಾನಸಿಕ ಒತ್ತಡಗಳನ್ನು ಏಕಾಂಗಿಯಾಗಿ ಎದುರಿಸಬೇಕಾಗಬಹುದು. ವ್ಯವಹಾರವನ್ನು ವಿಸ್ತರಿಸಲು ಅಥವಾ ವಿದೇಶಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಲು ನಿಮ್ಮ ಹಣಕಾಸು ಹೂಡಿಕೆ ಮಾಡುವುದನ್ನು ನೀವು ಪರಿಗಣಿಸಬಹುದು. ಆದರೆ ಯಾರನ್ನು ಕುರುಡಾಗಿ ನಂಬಬೇಡಿ. ಖಾಸಗಿ ಉದ್ಯೋಗದಲ್ಲಿರುವವರು ಆರ್ಥಿಕ ಬೆಳವಣಿಗೆಯನ್ನು ಇಂದು ನಿರೀಕ್ಷಿಸಬಹುದು. ನಿಮ್ಮ ಸಂಬಂಧದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ನಿಮ್ಮ ಸಂಗಾತಿಯೊಂದಿಗೆ ಸಂಭಾಷಣೆ ನಡೆಸಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಕೆಲಸವನ್ನು ಗಮನದಿಂದ ಮಾಡಬೇಕಾದ ದಿನವಾಗಿರುತ್ತದೆ. ನಿಮ್ಮ ಯಾವುದೇ ಆಸ್ತಿ ಸಂಬಂಧಿಸಿದ ವ್ಯವಹಾರವು ಸಿಲುಕಿಕೊಳ್ಳಬಹುದು. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮಗೆ ಕೆಲಸದ ಬಗ್ಗೆ ಸಲಹೆ ನೀಡಿದರೆ ನೀವು ಅದನ್ನು ಅನುಸರಿಸಬಹುದು. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ವಿವೇಚನೆಯಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಯಾವುದೇ ಕಾನೂನು ವಿಷಯವು ನಿಮಗೆ ಸಮಸ್ಯೆಗಳನ್ನು ನೀಡುತ್ತಿದ್ದರೆ ಅದು ಸಹ ಇಂದು ಪರಿಹರಿಸಲ್ಪಡುತ್ತದೆ. ನೀವು ಪ್ರದರ್ಶನದ ಬಲೆಗೆ ಬೀಳುವುದನ್ನು ತಪ್ಪಿಸಬೇಕು. ಇಂದು ನೀವು ಹಣದ ಬಗ್ಗೆ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದು ಕೂಡ ಇಂದು ಸುಲಭವಾಗಿ ಪರಿಹರಿಸಲ್ಪಡುತ್ತದೆ. ಇಂದು ನಿಮ್ಮ ಧೈರ್ಯವನ್ನು ನಂಬಿರಿ. ನೀವು ಯೋಜಿಸಿದ ಪ್ರವಾಸಕ್ಕೆ ಇದು ಒಳ್ಳೆಯ ದಿನವಲ್ಲ. ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಆದರೆ ನಿಮ್ಮ ಸಂತೋಷದ ಮನಸ್ಥಿತಿಯನ್ನು ಆನಂದಿಸಿ. ಶಿಕ್ಷಕರು ಅಥವಾ ನಿಮ್ಮ ತಂದೆಯ ಕಡೆಯ ಯಾರಾದರೂ ಇಂದು ನಷ್ಟವನ್ನು ಎದುರಿಸುತ್ತಿರುವುದರಿಂದ ಅವರಿಗೆ ನಿಮ್ಮ ಅಗತ್ಯವಿರಬಹುದು. ಇಂದು ನೀವು ಹಳೆಯ ಕ್ಷಣಗಳನ್ನು ಬದುಕುವ ಮನಸ್ಥಿತಿಯಲ್ಲಿದ್ದೀರಿ. ಹಳೆಯ ಸ್ನೇಹಿತರನ್ನು ಭೇಟಿಯಾಗುವುದು ಮತ್ತು ಅವರೊಂದಿಗೆ ಉತ್ತಮ ಸಮಯ ಕಳೆಯುವುದು ಸಹ ಇಂದು ಒಳ್ಳೆಯದೇ ಆಗಿದೆ. ಇಂದು ಜೀವನದ ಚಿಂತೆಗಳು ನಿಮ್ಮನ್ನು ಕಾಡುವುದಿಲ್ಲ. ನಿಮ್ಮ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನ ಇಂದು ಮುಖ್ಯವಾಗಿರುತ್ತದೆ. ನೀವು ನಿಮ್ಮನ್ನು ನಂಬಿದರೆ ಅದು ಶಕ್ತಿಯಾಗುತ್ತದೆ ಮತ್ತು ನೀವು ಇತರರನ್ನು ನಂಬಿದರೆ ಅದು ನಿಮ್ಮ ದೌರ್ಬಲ್ಯವಾಗುತ್ತದೆ. ಮಕರ ರಾಶಿ. ಒಟ್ಟಾರೆ ಮದುವೆಯ ವಿಳಂಬದಿಂದ ಇಂದು ಮಾನಸಿಕ ಚಿಂತೆ ಕಾಡಲಿದೆ. ಈ ತಿಂಗಳಲ್ಲಿ ಹಣ ಸಂಪಾದನೆ ಹೆಚ್ಚಾಗುತ್ತದೆ. ಆತ್ಮೀಯ ಸ್ನೇಹಿತರು ಮತ್ತು ಸಂಬಂಧಿಕರ ಆರ್ಥಿಕ ಸಹಾಯದಿಂದ ಈ ಅವಧಿಯಲ್ಲಿ ಕೆಲವು ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇಂದು ನಿಮ್ಮ ಸಂಗಾತಿಗಾಗಿ ಅವರ ಭವಿಷ್ಯಕ್ಕಾಗಿ ಯಾವುದೇ ಹಣಕಾಸಿನ ಯೋಜನೆಯನ್ನು ನೀವು ಮಾಡಬಹುದು. ಇಂದು ನೀವು ನಿಮ್ಮ ಸಹೋದರ ಅಥವಾ ಸಹೋದರಿಯರ ಸಹಾಯದಿಂದ ಹಣ ಗಳಿಸುವ ಸಾಧ್ಯತೆ ಇದೆ. ಇಂದು ಹಣಕಾಸಿನ ವಿಷಯದಲ್ಲಿ ಉತ್ತಮ ದಿನವಾಗಿರುತ್ತದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರುವುದು ಸಹ ಅಷ್ಟೇ ಉತ್ತಮ. ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯವಿರಲಿ. ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಂಡವರಿಗೆ ಉತ್ತಮ ಲಾಭವಿದೆ. ಈ ದಿನ ಆರೋಗ್ಯದ ಸಮಸ್ಯೆಗಳಿಂದ ನೀವು ಈಗಾಗಲೇ ಬಳಲುತ್ತಾ ಇದ್ದರೆ ಅತಿಯಾದ ನೋವುಗಳು ಇಂದು ಕಾಡಬಹುದು. ಇಂದು ಶೀತ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮನ್ನು ಆವರಿಸುತ್ತದೆ. ಪರಸ್ಥಳವಾಸ, ದುಡ್ಡಿನ ವಿಷಯದಲ್ಲಿ ಅಲ್ಪ ಲಾಭ, ಈ ದಿನ ಅಧಿಕ ಖರ್ಚು ನಿಮಗೆ ಇಂದು ದೊಡ್ಡ ಸವಾಲಾಗಿರುತ್ತವೆ. ಇಂದು ನ್ಯಾಯವು ನಿಮ್ಮನ್ನು ಹಿಂಬಾಲಿಸುತ್ತದೆ. ವಿಶೇಷವಾಗಿ ಕಾನೂನು ವಿಷಯದಲ್ಲಿ ಇದು ನಡೆಯಬಹುದು. ಇಂದು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿ ಇರಲು ನೀವು ಶ್ರಮಿಸಬೇಕು. ನೀವು ಇಂದು ನಿಮ್ಮ ಕೋಪವನ್ನು ಕಳೆದುಕೊಳ್ಳುವ ಮತ್ತು ಜನರ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುವ ಮತ್ತು ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಗಳು ಹೆಚ್ಚಿವೆ.
ವೈಯಕ್ತಿಕ ಜೀವನವು ಬೆಳೆಯುತ್ತಿರುವುದನ್ನು ಇಂದು ಕಾಣಬಹುದು. ಇಂದು ಸಂಜೆ ನಿಮಗೆ ಅನುಕೂಲಕರ ದಿನವಾಗಿರುತ್ತದೆ. ನಿಮ್ಮ ಯಾವುದೇ ಆಸೆ ಈಡೇರಬಹುದು. ಹಣಕಾಸಿನ ಲಾಭದಿಂದಾಗಿ ನೀವು ತುಂಬ ಸಂತೋಷವಾಗಿರುತ್ತೀರಿ. ನಿಮ್ಮ ಮಕ್ಕಳ ತೋರಿಕೆಯ ಮೇರೆಗೆ ನೀವು ಪ್ರವಾಸಕ್ಕೆ ಕರೆದೊಯ್ಯಬಹುದು. ಇಂದು ನಿಮ್ಮ ಹೆತ್ತವರ ಸೇವೆ ಮಾಡಲು ಸಹ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೀರಿ. ಇಂದು ನಿಮ್ಮ ಅತ್ತೆ ಮಾವನ ಕಡೆಯ ಯಾರೊಂದಿಗಾದರೂ ಭಿನ್ನಾಭಿಪ್ರಾಯವಿದ್ದರೆ ಅದು ಸಹ ಇಂದು ಬಗೆಹರಿಯುತ್ತದೆ. ನಿಮ್ಮ ಪೂರ್ವಜರ ಆಸ್ತಿಯ ಬಗ್ಗೆ ಇಂದು ವಿವಾದ ಉಂಟಾಗಬಹುದು. ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಇಂದು ನಿಮಗೆ ಒಳ್ಳೆಯದಾಗಲಿದೆ. ಇಂದು ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಒತ್ತಡ ಮತ್ತು ನಷ್ಟದ ಭಾವನೆಗಳನ್ನು ತೊಡೆದುಹಾಕಲು ಸಹಾಯವಾಗುತ್ತದೆ. ನಿಮ್ಮ ಪೋಷಕರು ಮತ್ತು ಮಕ್ಕಳ ಅಗತ್ಯಗಳನ್ನು ಪೂರೈಸಿಕೊಳ್ಳಿ. ಇಂದು ನೀವು ಕುಟುಂಬವು ಮೊದಲು ಬರುತ್ತದೆ ಮತ್ತು ಹಣದ ಸಮಸ್ಯೆಗಳು ಕಾಯಬಹುದು. ನಿಮ್ಮ ಆಲೋಚನೆಗಳು ಮತ್ತು ಪ್ರೀತಿಯನ್ನು ನಿಮ್ಮ ಹತ್ತಿರವಿರುವವರೊಂದಿಗೆ ಹಂಚಿಕೊಳ್ಳಿ. ನೀವು ಏನೇ ಮಾಡಿದರೂ ಅಥವಾ ಎಲ್ಲಿಗೆ ಹೋದರೂ ಸಾಧನೆಯ ಭಾವನೆ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ಇಂದು ನಿಮ್ಮ ಆತ್ಮವಿಶ್ವಾಸ ಮಟ್ಟ ಹೆಚ್ಚಾಗಿರುತ್ತದೆ ಮತ್ತು ನಮ್ರತೆ ನಿಮಗೆ ಮುಂದುವರಿಯಲು ಸಹಾಯ ಮಾಡುತ್ತದೆ. ನೀವು ಯಾವುದೇ ತೊಂದರೆಯನ್ನು ಎದುರಿಸಬೇಕಾಗಿಲ್ಲ. ನೀವು ತೆಗೆದುಕೊಳ್ಳುವ ಸಣ್ಣ ಹೆಜ್ಜೆಗಳು ಸಹ ಉತ್ತಮ ಭವಿಷ್ಯದ ಆರಂಭವಾಗಿರುತ್ತವೆ. ಕುಂಭ ರಾಶಿ, ಇಂದು ಇಷ್ಟಪಟ್ಟವರ ಮದುವೆಯಲ್ಲಿ ವಿಳಂಬ ಉಂಟಾಗಬಹುದು. ಹೊಸ ಒಡಂಬಡಿಕೆಯಿಂದ ಧನಲಾಭವಿರುತ್ತದೆ. ನಿಮ್ಮ ಕೋಪದಿಂದ ಸಹ ಉದ್ಯೋಗಿಗಳಿಗೆ ತೊಂದರೆ ಉಂಟಾಗಬಹುದು. ನಿಮ್ಮ ಆರ್ಥಿಕ ಸ್ಥಿತಿ ಹದಗೆಡಬಹುದು. ಉತ್ಪಾದನೆ ಮತ್ತು ಮಾರಾಟ ಗುರಿಗಳನ್ನು ತಲುಪುವಲ್ಲಿ ವ್ಯಾಪಾರಸ್ಥರು ಪ್ರಗತಿಯನ್ನು ಕಾಣಬಹುದು. ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಕೆಲಸ ಮತ್ತು ವ್ಯವಹಾರದಲ್ಲಿ ಸಂಘರ್ಷಗಳು ಮತ್ತು ಸವಾಲುಗಳು ಇಂದು ಹೆಚ್ಚಾಗುತ್ತವೆ. ಇಂದು ಪರಿಶ್ರಮದಿಂದ ಬಹುದಿನಗಳ ಕನಸು ನನಸಾಗಲಿದೆ. ಮನೆಗೆ ಬಂಧುಗಳ ಆಗಮನದ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಮುಂದಿನ ವ್ಯಾಸಂಗದ ಬಗೆಗಿನ ದ್ವಂದ್ವ ನಿವಾರಣೆಯಿಂದಾಗಿ ನಿಖರತೆ ಮೂಡಲಿದೆ. ಈ ದಿನ ದಾಯಾದಿಗಳ ಕಲಹ ಆಗಬಹುದು. ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗಬಹುದು. ಇಂದು ಸ್ತ್ರೀಯರಿಗೆ ಮತ್ತೆ ಹಣಕಾಸಿನ ವಿಷಯದಲ್ಲಿ ಮಹಾಮೋಸವಾಗುವ ಸಾಧ್ಯತೆ ಇದೆ. ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಮತ್ತು ಅವರ ಸೂಚನೆಯನ್ನು ಪಾಲಿಸಿ. ಆತ್ಮೀಯ ಜನರಿಂದ ಸಾಕಷ್ಟು ಲಾಭ ಪಡೆಯುತ್ತೀರಿ. ಇಂದು ನೀವು ವ್ಯವಹಾರ ನಡೆಸುತ್ತಿದ್ದರೆ ಲಾಭದಾಯಕವಾಗುವ ಸಾಧ್ಯತೆಗಳಿವೆ ಮತ್ತು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇದು ಒಳ್ಳೆಯ ದಿನವಾಗಿದೆ. ನೀವು ಒಂಟಿಯಾಗಿದ್ದರೆ ನಿಮಗೆ ಶೀಘ್ರದಲ್ಲೇ ನಿಮ್ಮ ಸಂಗಾತಿ ಸಿಗಬಹುದು. ಆರ್ಥಿಕವಾಗಿ ನೀವು ಯಾವುದೇ ದೊಡ್ಡ ಸಮಸ್ಯೆಗಳನ್ನು ಇಂದು ಎದುರಿಸುವುದಿಲ್ಲ. ಕೆಲವು ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು. ಇಂದು ನಿಮಗೆ ಇತರ ದಿನಗಳಿಗಿಂತ ಉತ್ತಮ ದಿನವಾಗಿರುತ್ತದೆ. ಕೆಲಸಕ್ಕೆ ಉತ್ತಮ ಅವಕಾಶ ಸಿಗುತ್ತದೆ. ಇಂದು ನೀವು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡಲು ಮುಂದೆ ಬರುತ್ತೀರಿ. ಕೆಲವು ಕೆಲಸಗಳನ್ನು ಒಂದೇ ಬಾರಿಗೆ ಮಾಡಿ ಮುಗಿಸುತ್ತೀರಿ. ಯಾವುದೇ ಕೆಲಸವನ್ನು ಆತುರದಿಂದ ಮಾಡುವಲ್ಲಿ ಅಸಹನೆ ತೋರಿಸಬೇಡಿ. ಇಂದು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಹೊಂದಿರುತ್ತೀರಿ ಮತ್ತು ನಿಮ್ಮ ಸಾರ್ವಜನಿಕ ಬೆಂಬಲ ಹೆಚ್ಚಾಗುತ್ತದೆ. ನಿಮ್ಮ ಮಾತು ಮತ್ತು ನಡವಳಿಕೆಯಿಂದ ಜನರ ಹೃದಯಗಳನ್ನು ಗೆಲ್ಲಲು ನಿಮಗೆ ಸಾಧ್ಯವಾಗುತ್ತದೆ. ಇಂದು ತಾಳ್ಮೆ ಮತ್ತು ಧೈರ್ಯದಿಂದ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. ಇಂದು ನಿಮಗೆ ಆಸಕ್ತಿದಾಯಕ ಮತ್ತು ಹೊಸ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ಹೊಸ ಒಪ್ಪಂದ ಅಥವಾ ಪ್ರಸ್ತಾವನೆಯನ್ನು ಮಾತುಕತೆ ನಡೆಸಲು ನೀವು ಇಂದು ಸಭೆಗೆ ಹಾಜರಾಗಬಹುದು. ನೀವು ವಿಶೇಷ ವ್ಯಕ್ತಿಯೊಂದಿಗೆ ಸಣ್ಣ ಪ್ರವಾಸಕ್ಕೆ ಹೋಗುತ್ತೀರಿ. ಸ್ಥಳದ ಸೌಂದರ್ಯವನ್ನು ಅನ್ವೇಷಿಸಿ ಮತ್ತು ಸಾಕಷ್ಟು ಚಿತ್ರಣಗಳನ್ನು ತೆಗೆದುಕೊಳ್ಳಿ. ಇಂದು ಮಾತುಕತೆ ಮುಖ್ಯವಾಗಿದೆ, ಆದ್ದರಿಂದ ಸಂಪರ್ಕದಲ್ಲಿ ಇರಲು ಮರೆಯಬೇಡಿ. ನೀವು ಇಂದು ಒಳ್ಳೆಯ ಮತ್ತು ಆಸಕ್ತಿದಾಯಕ ಜನರನ್ನು ಭೇಟಿಯಾಗಬಹುದು. ದೀರ್ಘಕಾಲದ ಸ್ನೇಹ ಅಥವಾ ಮೈತ್ರಿಗಳು ನಿಮ್ಮ ಜೀವನಕ್ಕೆ ಹೊಸ ಅರ್ಥವನ್ನು ನೀಡುತ್ತವೆ. ನಿಕಟ ಸಂಬಂಧಿಗೆ ನಿಮ್ಮ ಸಹಾಯ ಬೇಕಾಗಬಹುದು. ಯಶಸ್ವಿ ಜನರು ಇತರರಿಗೆ ಸಹಾಯ ಮಾಡಲು ಅವಕಾಶಗಳನ್ನು ಹುಡುಕುತ್ತಾರೆ, ಆದರೆ ವಿಫಲ ಜನರು ಎಲ್ಲದರಲ್ಲೂ ತಮ್ಮದೇ ಆದ ಲಾಭವನ್ನು ಹುಡುಕುತ್ತಾರೆ. ಮೀನರಾಶಿ,
ಇಂದು ದಂಪತಿಗಳಿಗೆ ಸಂತಾನ ವಿಳಂಬದಿಂದ ಬೇಸರ ಉಂಟಾಗಬಹುದು. ಉದ್ಯೋಗ ಸಿಗಲಾರದೆ ಇರುವ ವಿದ್ಯಾರ್ಥಿಗಳು ಇಂದು ಗೋಳಾಟವನ್ನು ಅನುಭವಿಸಬಹುದು. ಹಣಕಾಸಿನ ತೊಂದರೆ ಎದುರಾಗಬಹುದು. ಪ್ರೀತಿ ಜೀವನದಲ್ಲಿ ಹೊಸ ಭರವಸೆಯ ಕಿರಣ ಉದಯಿಸಬಹುದು. ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಅತ್ಯುತ್ತಮ ಕೆಲಸದ ಸೇವೆಗಾಗಿ ಧನಪ್ರಾಪ್ತಿಯ ಯೋಗವಿರುತ್ತದೆ. ಇಂದು ಕ್ರಮೇಣ ಅದೃಷ್ಟ ನಿಮ್ಮ ಪಾಲಿಗೆ ಬರುತ್ತದೆ. ದೀರ್ಘಕಾಲದ ಬಾಕಿ ಇರುವ ಎಲ್ಲ ಕೆಲಸಗಳು ಮುಕ್ತಾಯಗೊಳ್ಳಬಹುದು. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಬಂಧುಗಳ ಸಂಪೂರ್ಣ ಸಹಕಾರ ದೊರೆಯಬಹುದು. ಇಂದು ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ವಹಿಸಿ. ಕೃಷಿ ಕೆಲಸಗಳು ಸುಗಮವಾಗಿ ಸಾಗುತ್ತವೆ. ಈ ದಿನ ಆರೋಗ್ಯದಲ್ಲಿ ಆಕಸ್ಮಿಕವಾಗಿ ಏರುಪೇರು ಉಂಟಾಗಬಹುದು. ಹಣಕಾಸಿನ ವಿಷಯದಲ್ಲಿ ಲಾಭ ಜಾಸ್ತಿ, ಆದರೆ ಹೆಚ್ಚು ಖರ್ಚು ಆಗಲಿದೆ. ದುಷ್ಟ ಜನರನ್ನು ಇಂದು ಹತ್ತಿರ ಸಹ ಸೇರಿಸಬೇಡಿ. ಇಂದು ಸಾಕಷ್ಟು ತಿರುಗಾಟದ ನಂತರ ನಿಮ್ಮ ಕಾರ್ಯ ಸಾಧನೆಯ ಸಿದ್ಧಿ ಆಗಲಿದೆ. ಮನೆಯಲ್ಲಿ ಅಕ್ಕಿ ಮತ್ತು ಒಂದು ಅಚ್ಚು ಬೆಲ್ಲ ತೆಗೆದುಕೊಂಡು ಗೋಮಾತೆಗೆ ಇಂದು ಆಹಾರ ನೀಡಿರಿ. ಇಂದು ಮಧ್ಯಾಹ್ನ ಕೆಲವು ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಚಿಂತಿಸಬೇಡಿ, ಏಕೆಂದರೆ ಸಂಬಂಧಿಕರು ಅಥವಾ ಸ್ನೇಹಿತರು ನಿಮ್ಮನ್ನು ಈ ಬಿಕ್ಕಟ್ಟಿನಿಂದ ಹೊರತರುವಲ್ಲಿ ಸಹಾಯ ಹಸ್ತ ಚಾಚುತ್ತಾರೆ. ಇಂದು ಯಶಸ್ಸು ಹತ್ತಿರದಲ್ಲಿದೆ, ಆದ್ದರಿಂದ ಆಟದಲ್ಲಿ ಇಷ್ಟು ದೂರ ಬಂದ ನಂತರ ಬಿಟ್ಟುಕೊಡಬೇಡಿ. ಇಂದು ನಿಮ್ಮ ಪ್ರೇಮಿಯಿಂದ ಬರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಇಂದು ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ದಿನವಾಗಿರುತ್ತದೆ. ಕುಟುಂಬದ ಸದಸ್ಯರಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು. ನಿಮ್ಮ ವ್ಯವಹಾರದಲ್ಲಿನ ಕೆಲವು ಹೊಸ ಯೋಜನೆಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಬಹುದು. ಇಂದು ನಿಮ್ಮ ಸಂಗಾತಿಯನ್ನು ನೀವು ಹೊರಗೆ ಕರೆದೊಯ್ಯುತ್ತೀರಿ ಮತ್ತು ಅವರಿಗೆ ಉಡುಗೊರೆಗಳನ್ನು ಸಹ ನೀಡಬಹುದು. ನಿಮ್ಮ ಹಣಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಬೇಕು. ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಪ್ರವಾಸಕ್ಕೆ ಹೋಗುವಾಗ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಇಂದು ನಿಮ್ಮ ಕೆಲಸದಲ್ಲಿ ಮುನ್ನಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಹಣವು ಈಗ ನಿಮಗೆ ಅತಿ ದೊಡ್ಡ ಅಗತ್ಯವಾಗಿದೆ. ನಿಮ್ಮ ಸಾಲ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಿ ಮತ್ತು ಖರ್ಚು ಮಾಡುವ ಬದಲು ಹಣವನ್ನು ಉಳಿಸಲು ಪ್ರಯತ್ನಿಸಿ. ಚಿಕ್ಕಪ್ಪನ ಆರೋಗ್ಯವು ನಿಮ್ಮನ್ನು ಇಂದು ಚಿಂತೆಗೀಡು ಮಾಡಬಹುದು. ಸಂಬಂಧಿಕರೊಂದಿಗೆ ಸಮಯ ಕಳೆಯುವುದರಿಂದ ನಿಮಗೆ ನಿರಾಳತೆ ಸಿಗುತ್ತದೆ. ಇಂದು ಕಾನೂನು ವಿಷಯಗಳು ಮತ್ತು ಕಾಗದ ಪತ್ರಗಳು ನಿಮ್ಮ ಆದ್ಯತೆಯಾಗಿರುತ್ತವೆ. ನಿಮ್ಮ ದಾರಿಯಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ನೀವು ಶೀಘ್ರದಲ್ಲೇ ಗೆಲುವನ್ನು ಪಡೆಯುತ್ತೀರಿ. ನೀವು ಒಳಗೆ ಹೇಗೆ ಭಾವಿಸುತ್ತಿದ್ದೀರೋ ಯಾವಾಗಲೂ ವಿಜೇತರಂತೆ ಯೋಚಿಸಲು ಪ್ರಯತ್ನಿಸಿ. ಯಶಸ್ವಿಯಾಗಲು ಒಂದೇ ಒಂದು ಸುಲಭ ಸೂತ್ರವಿದೆ ಮತ್ತು ಅದು ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುವುದು ಆಗಿರುತ್ತದೆ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.